ಗೈಸ್ ಬಂದಿದ್ದಕ್ಕೂ ನನಗೆ ಫುಲ್ ಓಕೆ ಅನ್ನಿಸ್ತು. ಸೊ ಏನು ವರ್ತಿದೆ ಬಂದಿದ್ದಕ್ಕೆ, ಬಿಕಾಸ್ ನೀವು ಬೀಚ್ ನೋಡ್ಬೋದು ಮತ್ತು ಟೆಂಪಲ್ ನೋಡ್ಬೋದು, ಆಮೇಲೆ 123 ಅಡಿ ಎತ್ತರದ ಇರ್ತಕ್ಕಂಥ ಒಂದು ಶಿಖರ ನೋಡ್ಬೋದು, ಹಾಗೆ ಒಂದು ಸ್ಟ್ಯಾಚು ನೋಡ್ಬೋದು. ತುಂಬ ನೋಡಲಿಕ್ಕೆ ಸುಂದರವಾಗಿರ್ತಕ್ಕಂಥ ಒಂದು ವೀಕ್ಷಣೀಯ ಅದು. ನೀವು ಇನ್ ಕೇಸ್ ನೆಕ್ಸ್ಟು ಸಿಂಗಲಾಗಿ ಬರೋರಿದ್ರೆ ನಾನು ಸಜೆಷನ್ ಇದೆ ಹೇಳ್ತೀನಿ ಹೇಳಿ. ಸಿಂಗಲಾಗಿ ಬರೋವಾಗಿದೆ ನಾರ್ಮಲ್ ಟ್ರೈನಿಗೆ ಬನ್ನಿ, ಪಬ್ಲಿಕ್ ಬಾತ್ರೂಮ್ ಇದೆ, ಅದರಲ್ಲಿ ಸ್ನಾನ ಮಾಡ್ಕೊಂಡು ಬೇಕಾದ್ರೆ ದರ್ಶನ ಮಾಡ್ಕೊಬೋದು. ಇಫ್ ಇನ್ ಕೇಸ್ ಫ್ರೆಂಡ್ಸ್ ಜೊತೆ ಬಂದರೆ ರೂಮ್ ಮಾಡ್ಕೊಂಡು ಕೂಡ ಮಾಡ್ಕೊಳ್ಬೋದು, ಅದಕ್ಕೇನು ಇದು ನಿಮಗೆ ಮೋಸ ಇರೋಲ್ಲ. ಬಟ್ ಆದಷ್ಟು ಬೇಗ ಇಲ್ಲಿ ಜನ ಸ್ವಲ್ಪ ಜಾಸ್ತಿ ದುಡ್ಡು ಕೇಳ್ತಾರೆ, ಅದು ನೀವು ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಸೊ ನೆಕ್ಸ್ಟು ಗೋಕರ್ಣ ಆದಮೇಲೆ ಕೊಲ್ಲೂರು ಹಾಗೆ ಹೋಗುವ. ಗೋಕರ್ಣಕ್ಕೆ ಬಂದಿದೆ ತಡ ಟ್ರೈನಿಂದ ಕಾಲಿಟ್ಟ ತಕ್ಷಣ ಮಳೆ ಬಂದುಬಿಡ್ತು. ಸೊ ನಾ ಮತ್ತೆ ಆ ಕಾಡಿನ ದಾರಿಲಿ ಅರ್ಧ ಕಿಲೋಮೀಟರ್ ನಡ್ಕೊಂಬಂದು ಮತ್ತೆ ಈಗ ಇಲ್ಲಿ ಲೋಕಲ್ ಬಸ್ಗೋಸ್ಕರ ಕಾಯ್ತಿದ್ದೀನಿ. ಸೊ ನೋಡುವ ಎಂತ ಆಗ್ತದೆ ಅಂತೇಳಿ. ಸೊ ಗೈಸ್, ನಾನು ಬಸ್ಗಾಗಿ ಕಾಯ್ತಾ ಕೂತ್ಕೊಂಡಿದ್ದೆ. ಯಾರೋ ಗೊತ್ತಿಲ್ಲ ಅಂಕಲ್ ತುಂಬ ಒಳ್ಳೆಯವರು ಬಂದರು. 10 ಕಿಲೋಮೀಟರ್ ನನಗೆ ಅಲ್ಲಿಂದ ಕರ್ಕೊಂಬಂದರು ಇಲ್ಲೇ ಗೋಕರ್ಣಗೆ. ಲೈಕ್ ಅಂತ ಏನಂತ ಹೇಳಿದರೆ, ಗೋಕರ್ಣಲ್ಲಿ ಬಸ್ಸಸ್ ಸ್ವಲ್ಪ ರೇರ್ ಬರೋದು. ಸೊ ನಾನು ಅಲ್ಲಿ ರೈಲ್ವೆ ಸ್ಟೇಷನಿಂದ ಹೇಳ್ಕೊಂಡು ನಡ್ಕೊಂಬಂದೆ 10 ಕಿಲೋಮೀಟರ್ ಕಾಡು ಮಧ್ಯೆ. ಅದಾದ್ಮೇಲೆ ಒಬ್ಬ ಅಂಕಲ್ ಸಿಕ್ಕರು, ಅವ್ರು ನನಗೆ 10 ಕಿಲೋಮೀಟರ್ ನಡ್ಕೊಂಬಂದು. ಸೊ ಇಲ್ಲಿ ಟೆಂಪಲ್ ಇದೆ, ಇಲ್ಲಿಂದ ನಾನು ಮುಂದೆ ಹೋದರೆ ನನಗೆ ಗೋಕರ್ಣ ಸಿಗುತ್ತೆ. ಐ ಮೀನ್ ಭದ್ರಕಾಳಿ ಟೆಂಪಲ್ ಹಾಗೆ ಮತ್ತು ಗಣಪನ ಟೆಂಪಲ್ ಮತ್ತು ಮಹಾಬಲೇಶ್ವರ ಅಂದರೆ ಈಶ್ವರನ ಟೆಂಪಲ್ ಸಿಗುತ್ತೆ. ನಾನು ಅದು ಸಹ ತೋರಿಸ್ತೀನಿ ನಿಮಗೆ. ಫ್ರೆಂಡ್ಸ್, ಫೈನಲಿ ನಾನು ಅಂದ್ಕೊಂಡಿರೋ ದೇವ್ರಿಗೆ ಬಂದೆ, ಭದ್ರಕಾಳಿಕಾ ದೇವಾಲಯ ಗೋಕರ್ಣ. ಇದು ದೇವಿ ದರ್ಶನಕ್ಕೆ ಮಾರ್ಗ ಉಂಟಂತೆ. ಗೈಸ್, ನಾನು ಅಂದ್ಕೊಂಡಿರ್ತಕ್ಕಂಥ ಭದ್ರಕಾಳಿ ಟೆಂಪಲ್ಗೆ ಅದು ಅಚಾನಕ್ಕಾಗಿ ಬಂದಿದ್ದು. ದೇವರ ಕಡೆಗೂ ನೋಡಿಬಿಟ್ಟೆ, ನಂಗೆ ತುಂಬ ಖುಷಿ ಆಗ್ತಿದೆ. ನಾನು ಬಂದಿದ್ದೆ ನೋಡಬೇಕು ಅಂತೇಳಿ. ಬಟ್ ಭದ್ರಕಾಳಿ ಟೆಂಪಲ್ ನಾನು ಹೇಳಿದೆ, ನನಗೆ ಕಟೀಲ್ಗೆ ಹೋದಾಗ ನಾನು ಚಿಕ್ಕ ವಯಸ್ಸಲ್ಲಿ ಅಂದ್ಕೊಂಡಿದ್ದೆ ಈ ದೇವ್ರು ನೋಡಬೇಕಂತೇಳಿ. ಆ ಥರ ನಾನು ಅಂದ್ಕೊಂಡಿದ್ದು. ಸೊ ಇವತ್ತು ನಾನು ನೋಡಿ ಫುಲ್ ಖುಷಿಯಾಗಿದೆ. ಮುಂದೆ ಮಹಾಬಲೇಶ್ವರ ಟೆಂಪಲ್ ಇದೆ, ಅಲ್ಲಿ ಹೋಗೋಣ. ಸೊ ಗಾಯ್ಸ್, ಮಹಾಬಲೇಶ್ವರ ಟೆಂಪಲ್ ಆತ್ಮಲಿಂಗ ಇರೋದು. ಈ ಒಂದು ಸ್ಥಳದ ಮಹಿಮೆ ಏನಂತ ಹೇಳಿದ್ರೆ, ರಾವಣನು ಶಿವನನ್ನು ಮೆಚ್ಚಿಸಿ ಅವನ ಹತ್ತಿರ ಆತ್ಮಲಿಂಗನ ತಗೊಂಡಾಗ ಸೊ ಅವನಿಗೆ ಇನ್ನು ಮುಂದೆ ಯಾರೂ ಶಕ್ತಿಶಾಲಿ ಇಲ್ಲ ಅಂತ ಆಗಿರುತ್ತೆ. ಆ ಟೈಮಲ್ಲಿ ನಾರದ ಮುನಿಗಳು ಗಣೇಶನ ಹತ್ರ ಹೋಗಿ ಗಣೇಶನಿಗೆ ಈ ಥರ ಹೇಳ್ತಾರೆ. ಆವಾಗ ಗಣೇಶ್ ಅವರು ಬಾಲವಟವಾಗಿ ಬಂದು ಆ ಶಿವಲಿಂಗನ ಇಲ್ಲಿ ಸ್ಥಾಪನೆ ಮಾಡ್ತಾರೆ. ಅಂದರೆ ಆ ಟೈಮಲ್ಲಿ ಏನಂತ ಹೇಳಿದ್ರೆ ಸಂಜೆ 4:30 5 ಗಂಟೆ ಆದಮೇಲೆ ರಾವಣ ಇದ್ದಾರಲ್ಲ, ಸೊ ಅವರು ಸಂಧ್ಯಾ ವಂದನೆಗಂತ ಇಲ್ಲಿ ಸಮುದ್ರ ಇದೆ ಪಕ್ಕದಲ್ಲೇ. ಸೊ ಸಂಧ್ಯಾ ವಂದನೆಗೆ ಸಮುದ್ರದಲ್ಲಿ ಹೋಗ್ತಾರೆ. ಆ ಟೈಮಲ್ಲಿ ಆತ್ಮಲಿಂಗನ ಯಾರ ಕೈಯಲ್ಲಿ ಕೆಳಗಡೆ ಇಡೋಂಗಿಲ್ಲ. ಸೊ ಇಟ್ಟರೆ ಅದು ಅಲ್ಲೇ ಫಿಕ್ಸ್ ಆಗಿರುತ್ತೆ. ಸೊ ಆ ಟೈಮಲ್ಲಿ ಅದನ್ನು ಪ್ಲ್ಯಾನ್ ಮಾಡಿಕೊಂಡು ಗಣೇಶ ಬರ್ತಾನೆ ಬಾಲವಟವಾಗಿ. ಸೊ ಗಣೇಶ ಬಂದಾಗ ಗಣೇಶನ ಕೈಯಲ್ಲಿ ಶಿವಲಿಂಗ ಕೊಡ್ತಾನೆ. ಆದರೆ ಗಣೇಶನಿಗೆ ತಡೆಯೋಕ್ಕಾಗದೆ ಭಾರ ಆಗುತ್ತೆ. ಆಗ ರಾವಣನ ಕರೀತಾನೆ. ರಾವಣ ನನಗೆ ಆಗೋದಿಲ್ಲ, ತುಂಬ ಕೈ ನೋವ್ತದೆ, ನನಗೆ ಆಗೋದಿಲ್ಲ, ಬಾ ಅಂತ ಕರೀತಾನೆ. ಆಗ ರಾವಣ ಹೇಳ್ತಾನೆ, ಇಲ್ಲ ಇಟ್ಕೋ, ಸ್ವಲ್ಪ ಹೊತ್ತು ಬರ್ತೀನಿ ಅಂತ ಹೇಳ್ತಾನೆ. ಬಟ್ ಕೊನೆಗೆ ರಾವಣ ಟೈಮ್ ಆಯಿತು ಅಂತೇಳಿ ಬರೋಕ್ಕೆ ಸ್ಟಾರ್ಟ್ ಮಾಡಿದಾಗ ಗಣೇಶ ಇಟ್ಟೇ ಬಿಡ್ತಾನೆ ಆತ್ಮಲಿಂಗನ. ಸೊ ಆತ್ಮಲಿಂಗ ಬಂದುಬಿಟ್ಟು ಅದೇನು ಕಾಣಿಸ್ತಿದೆ ಟೆಂಪಲ್, ಆ ಟೆಂಪಲ್ ಇದೆ. ಸೊ ಇದು ಮುಂಚೆ ಇಲ್ಲೆಲ್ಲ ಫುಲ್ ಬರೀ ಬೀಚ್ ಇದ್ದಿದ್ದಲ್ಲ, ಅಂದರೆ ಸಮುದ್ರ ಇದ್ದಿದ್ದು. ಆ ಟೈಮಲ್ಲಿ ಇಲ್ಲೇ ಸಂಧ್ಯಾ ವಂದನೆ ಮಾಡೋ ಟೈಮಲ್ಲಿ ಈ ಒಂದು ಆತ್ಮಲಿಂಗನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದು. ಇನ್ನೊಂದು ಏನಂದರೆ ನಮ್ಮ ಕರ್ನಾಟಕದ ವಿಶೇಷತೆ ನೋಡಿ, ಎಲ್ಲ ಕಡೆ ನೀವು ಏನದು 8 ಜ್ಯೋತಿರ್ಲಿಂಗಗಳು ನೀವು ಕಾಣ್ಬೋದು. 9 ಓಕೆ 9 ಜ್ಯೋತಿರ್ಲಿಂಗ ಮತ್ತು 5 ಪಂಚಭೂತ ಲಿಂಗಗಳು ಕಾಣ್ಬೋದು. ಅದು ಬೇರೆ ಬೇರೆ ಸ್ಟೇಟಲ್ಲಿ. ಬಟ್ ನಮ್ಮ ಸ್ಟೇಟಲ್ಲಿ ಮಾತ್ರ ಒಂದೇ ಒಂದು, ಅದು ಭಾರತದಲ್ಲಿ ಆತ್ಮಲಿಂಗ ಇರೋದು. ಭಾರತ ಅಂತಲ್ಲ, ಇಡೀ ಪ್ರಪಂಚದಲ್ಲೇ ಒಂದೇ ಒಂದು ಆತ್ಮಲಿಂಗ. ಅದು ಸಾಕ್ಷಾತ್ ಪರಶಿವನೇ
ಕೊಟ್ಟಿರ್ತಕ್ಕಂಥ ಒಂದು ಲಿಂಗ ಅಂದರೆ ಅದು ನಮ್ಮ ಕರ್ನಾಟಕದಲ್ಲಿ ಇರೋದ್ರಿಂದ ನಮಗೆ ಖುಷಿ ಆಗ್ತದೆ, ಅದೊಂದು ಹೆಮ್ಮೆ ನಮಗೆ. ಸೊ ಈ ರೀತಿ ಮುಂದೆ ಇಲ್ಲಿ ಬೀಚ್ ಇದೆ, ಗೋಕರ್ಣ ಬೀಚು, ಅದು ನೋಡಿಕೊಂಡು ನಾವು ಊರಿಗೆ ಹೋಗೋಣ ವಾಪಸ್.